ಇವನ ಹೆಸರು ಮೈಕ್ ಮಾರ್ಕಮ್ ಅಂತ, ಮ್ಯಾಡ್ ಮೈಕ್ ಮಾರ್ಕಮ್ ಅಂತಾನು ಕೂಡ ಕರೀತಾರೆ. ಈತ ಒಬ್ಬ ಇಂಜಿನಿಯರ್ ಆಗಿರ್ತಾನೆ. ಇವನಿಗೆ ಹೆಚ್ಚು ದುಡ್ಡು ಮಾಡ್ಬೇಕನ್ನೋ ಆಸೆ ಇರುತ್ತೆ. ಆದ್ರಿಂದ ಗವರ್ನಮೆಂಟ್ ಎಲೆಕ್ಟ್ರಿಸಿಟಿ ಪವರ್ ಸ್ಟೇಷನ್ ಇಂದ 6 ಟ್ರಾನ್ಸ್ಫಾರ್ಮರ್ ನ ಕದ್ಬಿಡ್ತಾನೆ. ಪೊಲೀಸ್ ಅವರು ಹಿಡಿದು ಇನ್ವೆಸ್ಟಿಗೇಟ್ ಮಾಡಿದಾಗ ನಾನು ಕದ್ದಿದ್ದು ಟೈಮ್ ಮಿಷನ್ ಮಾಡೋದಕ್ಕೆ ಅಂತ ಹೇಳ್ತಾನೆ. ಜೈಲ್ಗೆ ಹೋಗಿ ಬಂದಾದ್ಮೇಲೆ ಇವನಿಗೆ ಒಂದು ಅನ್ನೋನ್ ಕಾಲ್ ಬರುತ್ತೆ ಒಂದು ಇನ್ವೆಸ್ಟರ್ ಕಡೆಯಿಂದ, ನಾನು ನಿನ್ನ ಟೈಮ್ ಮಿಷನ್ ಗೆ ಇನ್ವೆಸ್ಟ್ ಮಾಡ್ತೀನಿ, ರೆಡಿ ಮಾಡು ಅಂತ. ಆಗ ಮೈಕ್ ಮಾರ್ಕಮ್ ಟೈಮ್ ಮಿಷನ್ ನ ರೆಡಿ ಮಾಡ್ತಾನೆ. ಟೈಮ್ ಮಿಷನ್ ಎಲ್ಲ ರೆಡಿ ಆದ್ಮೇಲೆ ಒಂದು ರೇಡಿಯೋ ಇಂಟರ್ವ್ಯೂ ಕೊಡ್ತಾನೆ. ಆ ರೇಡಿಯೋ ಇಂಟರ್ವ್ಯೂ ಅಲ್ಲಿ ಹೇಳ್ತಾನೆ, ನಾನು ಇಷ್ಟು ದಿನ ಪ್ರಾಣಿಗಳನ್ನ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಕಳಿಸ್ತಿದ್ದೆ, ಆದ್ರೆ ಈಗ ಸ್ವತಃ ನಾನೇ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಒಂದು ಸೆಲ್ ಫೋನ್ ಕೂಡ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ಇಂಟರ್ವ್ಯೂ ಆದ್ಮೇಲೆ ಮೈಕ್ ಮಾರ್ಕಮ್ ಕಾಣೆ ಆಗೋಗ್ತಾನೆ 1997 ಅಲ್ಲಿ. ಸ್ವಲ್ಪ ದಿನ ಆದ್ಮೇಲೆ ಒಂದು ನ್ಯೂಸ್ ಬರುತ್ತೆ. 1930 ಅಲ್ಲಿ ಬೀಚ್ ಹತ್ರ ಒಂದು ಮೆಟಲ್ ಬಾಕ್ಸ್ ಅಲ್ಲಿ ಒಂದು ಬಾಡಿ ಸಿಗುತ್ತೆ. ಆ ಬಾಡಿ ಜೊತೆ ಒಂದು ಸೆಲ್ ಫೋನ್ ಕೂಡ ಇರುತ್ತೆ. ಆ ಸೆಲ್ ಫೋನ್ ಮೈಕ್ ಮಾರ್ಕಮ್ ಆಗಿರುತ್ತೆ. ಸೊ ಮೈಕ್ ಮಾರ್ಕಮ್ ಫ್ಯೂಚರ್